जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद बहुजन चळवळी दलित संघर्ष समिति ಹೋರಾಟಕ್ಕೆ बहुजन चळवळी दलित संघर्ष समिति ಹೋರಾಟಕ್ಕೆ ಬಂಧುಗಳೇ ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿರತಕ್ಕಂತ ಎಲ್ಲಾ ಮುಖಂಡರು ಇಲ್ಲಿ ಭಾಗವಹಿಸಿ ಒಂದು ಮುಳಬಾಗಿಲಿನ ಪ್ರವಾಸಿ ಮಂದಿರದಲ್ಲಿ ಇವತ್ತು ಒಂದು ಮಾಧ್ಯಮಗೋಷ್ಠಿಯನ್ನ ನಡೆಸ್ತಾ ಇದ್ದು ಫೆಬ್ರವರಿ 18ನೇ ತಾರೀಕು ಏನು ಒಂದು ಈ ದೇಶದ ಇತಿಹಾಸ ಏನಿದೆ ಭೀಮ ಕೊರೆಗಾಂವ್ ಅಂತ ಹೇಳ್ಬಿಟ್ಟು ಆ ಭೀಮ ಕೊರೆಗಾಂವ್ ಜನವರಿ ಹೊಸ ವರ್ಷ ಬಂತು ಅಂತಂದ್ರೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಭೀಮ ಕೊರೆಗಾಂವ್ ಅಂದ್ರೆ ಏನು ಅಂತ. ಭೀಮ ಕೊರೆಗಾಂವ್ ಅಂತಂದ್ರೆ ಒಂದು ಮಹಾರ್ ಸೈನ್ಯ 500 ಜನ ಇರತಕ್ಕಂತ ಮಹಾರ್ ಸೈನ್ಯ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಪೇಶ್ವೆಗಳನ್ನ 28,000 ಪೇಶ್ವೆಗಳನ್ನ ಆ ಡಿಸೆಂಬರ್ 31ರಂದ ರಾತ್ರಿ 12 ಗಂಟೆಗಳ ಕಾಲದಲ್ಲಿ ಹೊಡೆದೋಡಿಸ್ತಕ್ಕಂಥ ಒಂದು ಇತಿಹಾಸ ಅದು. ಮಹರ್ ಅಂತಂದ್ರೆ ಏನು ಅಂತೇಳಿ ಬಹಳಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಮಹರ್ ಅಂತಂದ್ರೆ ಒಂದು ದೊಡ್ಡ ಒಂದು ಮಿಲಿಟರಿ ಸೈನ್ಯ, ಮಹರ್ ಸೈನ್ಯ ಅಂತ ಒಂದು ಸೈನ್ಯ ಖಾಲಿ 500 ಜನ ಆ ಒಂದು 28,000 ಜನವನ್ನ ಬಡಿದಂತ ದಿನವನ್ನ ನಾವು ಜನವರಿ 1 ಕೊರೆಗಾಂವ್ ವಿಜಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಇತಿಹಾಸದಲ್ಲಿ ಏನು ಮಾಡ್ತಿರ್ತಾರೋ ಅದನ್ನ ಇತಿಹಾಸವನ್ನ ಮತ್ತೊಂದ್ಸರಿ ಮೆಲುಕಾಕ್ತಕ್ಕಂಥ ಕೆಲಸ ಇದು. ನಮ್ಮಲ್ಲಿ ಬಹಳಷ್ಟು ಜನ ಜನವರಿ 1 ಬಂತು ಅಂತಂದ್ರೆ ಹೋಗ್ತೀವಿ, ನಾವು ದೇವಸ್ಥಾನಗಳು ಹೋಗ್ತೀವಿ, ಮತ್ತೆ ಬೇರೆ ಬೇರೆ ಕಡೆ ಒಂದು ಏನು ಈ ರೆಸಾರ್ಟ್ಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಆಟಗಳನ್ನ ಆಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಜನವರಿ 1ನೇ ತಾರೀಕು ದೇಶದಲ್ಲಿ ಇಂಥ ಒಂದು ಇತಿಹಾಸವನ್ನ ತಿಳ್ಕೊಬೇಕು ಅಂತಂದ್ರೆ ಅಂತ ಒಂದು ಬಾಬಾ ಸಾಹೇಬ್ರೇನೆ ಅಂದಿನ ದಿನಗಳಲ್ಲಿ ಜನವರಿ 1ನೇ ತಾರೀಕು ಆ ಒಂದು ಕೊರೆಗಾಂವ್ ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಒಂದು ಕೊರೆಗಾಂವ್ ಅನ್ನೋ ಒಂದು ಗ್ರಾಮ, ಆ ಗ್ರಾಮದಲ್ಲಿ ವಿಜಯಸ್ತಂಭ ಏನು ಸ್ಥಾಪನೆ ಮಾಡಿರ್ತಾರೆ ಆ ವಿಜಯಸ್ತಂಭಕ್ಕೆ ಹೋಗಿ ಒಂದು ನಮಸ್ಕರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಅಂತ ಒಂದು ಇವತ್ತು ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು ಇವತ್ತು ಬಾಬಾ ಸಾಹೇಬರ ಇತಿಹಾಸವನ್ನ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೇನು ನಾವು ಮಾಡ್ಲಿಕ್ಕೆ ಸಾಧ್ಯ? ಅಂತ ಒಂದು ಇತಿಹಾಸವನ್ನ ನಾವು ಜನವರಿ 1ನೇ ತಾರೀಕು ನಮ್ಮ ಕುಟುಂಬಗಳಲ್ಲೂ ಅಷ್ಟೇ ಬಹಳಷ್ಟು ಮಂದಿ ಇಲ್ಲಿ ನಾವು ಬಾಬಾ ಸಾಹೇಬರ ಅನುಯಾಯಿಗಳು ಅಂತೀವಿ. ಆ ಜನವರಿ 1 ಬಂತು ಅಂತಂದ್ರೆ ಆ ಕಾರ್ಯಕ್ರಮ ಮಾಡೋದು ಬಿಟ್ಬಿಟ್ಟು ನಾನು ನನ್ನ ಹೆಂಡತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ, ನನ್ನ ಮಕ್ಕಳನ್ನ ಕರ್ಕೊಂಡು ಡ್ಯಾಮ್ ಇನ್ನೊಂದಕ್ಕೆ ಹೋಗ್ತೀನಿ, ಇದನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದನ್ನ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು ಮಾಡಬೇಕಾಗಿದೆ. ಹಂಗಾಗಿ ಏನಿವತ್ತು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ದಲಿತ ಚಳವಳಿ ಹುಟ್ಟಿರ್ತಕ್ಕಂಥ ನಾಡು ಕರ್ನಾಟಕ ನಾಡು. ಇಲ್ಲಿಂದಾನೇ ಇಡೀ ದೇಶದ ಉದ್ದಗಲಕ್ಕೂ ದಲಿತ ಸಂಘರ್ಷ ಸಮಿತಿ ಬೆಳೆದಿರ್ತಕ್ಕಂಥದ್ದು. ಅಂತ ಒಂದು ದಲಿತ ಚಳವಳಿ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಎಲ್ಲಿ ಅಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಅರಳ್ಳಿ ಮುನಿವೆಂಕಪ್ಪ ಅಂತೇಳಿ 1973-74ರಲ್ಲಿ ಏನು ಒಂದು ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ಒಂದು SSLC ಅಲ್ಲಿ ಉತ್ತಮ ರ್ಯಾಂಕ್ ಪಡಿತಾನೆ ಅಂತೇಳಿ ಹೇಳ್ಬಿಟ್ಟು ಆ ಉತ್ತಮ ರ್ಯಾಂಕ್ ಪಡೆದಂತ ಒಂದು ಹುಡುಗನನ್ನ ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದಂತ ವಿಚಾರದಲ್ಲಿ ಹುಟ್ಟಿದಂತ ದಲಿತ ಸಂಘರ್ಷ ಸಮಿತಿ ಇವತ್ತಿಗೆ ನಮಗೆ 50 ವರ್ಷಗಳ ಕಾಲ ಆಗ್ತಾ ಇದೆ. ದಲಿತ ಚಳವಳಿ ಹುಟ್ಟಿ ಒಂದು ಕರ್ನಾಟಕ ರಾಜ್ಯದಲ್ಲಿ 50 ವರ್ಷಗಳ ಒಂದು ಕಾಲದಲ್ಲಿ ಬಹಳಷ್ಟು ಮಂದಿ ನಾವು ಇವತ್ತು ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ, ಏನೋ ಸಿಲ್ವರ್ ಜುಬ್ಲಿ ಮಾಡ್ತಾರೆ, ಗೋಲ್ಡನ್ ಜುಬ್ಲಿ ಮಾಡ್ತಾರೆ, ಇನ್ನೊಂದು ಜುಬ್ಲಿಗಳು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಶೋಷಿತ ಸಮಾಜವನ್ನ ಎಚ್ಚರಿಸತಕ್ಕಂತ ದಲಿತ ಚಳವಳಿಯನ್ನ ನಾವು ಎಷ್ಟು ಮಾತ್ರ ನಾವು ಅದರನ್ನ ಗೌರವಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತಂದ್ರೆ ಇವತ್ತು ದಲಿತ ಚಳವಳಿ ಈ ರಾಜ್ಯದಲ್ಲಿ ಹುಟ್ಟಿ ಶೋಷಿತ ಸಮಾಜವನ್ನ ಬಡಿದೆಬ್ಬರಿಸಿರ್ತಕ್ಕಂಥ ನಾಯಕರು ಯಾರೇ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಇವತ್ತು ಬಹಳಷ್ಟು ಸಂಘಟನೆಗಳಾಗಿದ್ದಾವೆ. ಅಂದಿನ ಕಾಲಘಟ್ಟದಲ್ಲಿ ಹಿರಿಯರು ಆ ಒಂದು ದಲಿತ ಚಳವಳಿಯನ್ನ ಕಟ್ಟಿ ನಾವು ಏನು ಶೋಷಣೆಗೆ ಒಳಗಾಗಿದ್ದೀವಿ ಅಂತ ಒಂದು ಶೋಷಿತ ಜನಾಂಗವನ್ನ ಬಡಿದೆಬ್ಬರಿಸಿ ಇವತ್ತು ನಾವೆಲ್ಲ ಇಷ್ಟು ಮಟ್ಟಕ್ಕೆ ಒಂದೊಂದು ಪ್ಯಾಂಟ್ ಹಾಕೊಂಡು, ಒಂದೊಂದು ಶರ್ಟ್ ಹಾಕೊಂಡು, ಒಂದೊಂದು ಟವಲ್ ಹಾಕೊಂಡು ನೀಟಾಗಿ ನಾವಿದ್ದೀವಿ ಅಂತಂದ್ರೆ
ಆ ದಲಿತ ಚಳವಳಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನೋದನ್ನು ಕೂಡ ನಾವು ಶ್ಲಾಘಿಸಬೇಕು. ಅದಕ್ಕಾಗಿ ಇವತ್ತು ಬಹುಜನ ದಲಿತ ಸಂಘರ್ಷ ಸಮಿತಿ ಏನಿದೆ ಇಲ್ಲಿ ಮುಳಬಾಗಿಲು ತಾಲೂಕು ಶಾಖೆ ಮತ್ತು ಜಿಲ್ಲಾ ಶಾಖೆ ಈ ಬರ್ತಕ್ಕಂಥ 18ನೇ ತಾರೀಕು ಒಂದು ದಲಿತ ಚಳವಳಿಯ 50ರ ಸಂಭ್ರಮ ಕಾರ್ಯಕ್ರಮ, ಅದರ ಜೊತೆಗೆ ಭೀಮಾ ಕೊರೆಗಾಂವ್ ಇತಿಹಾಸದ ಕಾರ್ಯಕ್ರಮ, ಅದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೆ ಏನೋ ಒಂದು ತನ್ನ ಒಂದು ಮಹಾಡ್ಕೆರೆ ಮತ್ತು ಕಾಳಾರಾಮ್ ದೇವಸ್ಥಾನ ಹಲವಾರು ಹೋರಾಟಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಒಂದು ಸೈನ್ಯ ಕಟ್ಟಬೇಕು ಅನ್ನೋ ಒಂದು ನೆನಪಿತ್ತು ಅವರಿಗೆ. ಅಂತ ಒಂದು ಸೈನ್ಯವನ್ನ ಏನ್ ಮಾಡಿದ್ರು ಅಂತ ಅಂದಿನ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಹೋರಾಟಗಳು ನಡೀಬೇಕಾದ್ರೆ ಆ ಹೋರಾಟ ನಡೀತಕ್ಕಂಥ ಜನಕ್ಕೆ ಯಾವುದೇ ಒಂದು ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಮತಾ ಸೈನಿಕ ದಳ ಅಂತೇಳಿ ಒಂದು ಸ್ಥಾಪನೆ ಮಾಡ್ತಾರೆ ಬಾಬಾ ಸಾಹೇಬ್ರ ಡಾಕ್ಟರ್ ಬಾಬಾ ಸಾಹೇಬ್ರು. ಯಾಕೆ ಅಂತಂದ್ರೆ ಬಹಳಷ್ಟು ಹೆಣ್ಣು ಮಕ್ಕಳು ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ, ಬಹಳಷ್ಟು ಮಂದಿ ಮಕ್ಕಳಿರ್ತಾರೆ, ಬಹಳಷ್ಟು ಮಂದಿ ಜನ ಅವಾಗ ಬಾಬಾ ಸಾಹೇಬ್ರ ಜೊತೆ ಲಕ್ಷಾಂತರ ಜನ ಇರ್ತಾ ಇದ್ರು. ಅಂತ ಒಂದು ಲಕ್ಷಾಂತರ ಜನ ಇರ್ತಕ್ಕಂಥ ಬಾಬಾ ಸಾಹೇಬ್ರು ಇವ್ರ ಮೇಲೆ ಯಾವುದೇ ಒಂದು ಬೇರೆ ರೀತಿಯ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ಸಮತಾ ಸೈನಿಕ ದಳವನ್ನ 1924ರಲ್ಲಿ ಸ್ಥಾಪನೆ ಮಾಡ್ತಾರೆ ಅವರು. ಅಂದಿನಿಂದ ಇಂದುವರೆಗೂ ಇವತ್ತು 100 ವರ್ಷಗಳ ಶತಮಾನೋತ್ಸವ ಕಾಣ್ತಾ ಇದ್ದೀವಿ. ಆ ಒಂದು ಸೈನ್ಯ ಕಟ್ಟಿರ್ತಕ್ಕಂಥದ್ದನ್ನ ಇವತ್ತು ಬಹಳಷ್ಟು ಅವರ ಬಾಬಾ ಸಾಹೇಬರ ತಂದೆ ಕೂಡ ಒಂದು ಮೆಹರ್ ರೆಜಿಮೆಂಟ್ ಅಲ್ಲಿ ಸೇವೆ ಮಾಡಿ ಇದಾಗಿರ್ತಾರೆ. ಅವರು ರಿಟೈರ್ಡ್ ಆಗಿ ಬಂದಂತ ಒಂದು ದಿನವನ್ನ ಜ್ಞಾಪಿಸ್ಕೊಂಡು ಆ ಒಂದು ರಿಟೈರ್ಡ್ ಆಗಿರ್ತಕ್ಕಂಥ ಸೈನಿಕರನ್ನೆಲ್ಲ ಕರ್ತಂದು ಆ ಒಂದು ಸಮತಾ ಸೈನಿಕ ದಳ ಮತ್ತೆ ಯುವಕರನ್ನ ಕ್ರೋಢೀಕರಿಸಿ ಆ ಸಮತಾ ಸೈನಿಕ ದಳ ಒಳಗಡೆ ಸೇರಿಸಿ ಒಂದು ದೊಡ್ಡ ಸಮತಾ ಸೈನ್ಯವನ್ನ ಕಟ್ಟಿ ಆ ಬಾಬಾ ಸಾಹೇಬರಿಗೆ ಆ ಸೈನ್ಯ ರಕ್ಷಣೆ ಕೊಡತಕ್ಕಂಥ ಒಂದು ಇದಾಗಿರ್ತದೆ ಬಾಬಾ ಸಾಹೇಬರು ಮತ್ತೆ ಅವರ ಅನುಯಾಯಿಗಳಿಗೆ. ಅಂತ ಒಂದು ಕಾರ್ಯಕ್ರಮವನ್ನ ಫೆಬ್ರವರಿ 18ನೇ ತಾರೀಕು ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಮಾಡಲಿಕ್ಕೆ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಒಂದು ಕರಪತ್ರವನ್ನ ಬಿಡುಗಡೆ ಮಾಡಿ ತಮ್ಮ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನಾವು ಒಂದು ಮನವಿ ಮಾಡ್ತೀವಿ. ಇದು ಯಾಕೆ ಅಂತಂದ್ರೆ ಬಹಳಷ್ಟು ಮಂದಿ ಇವತ್ತು ದಲಿತ ಚಳವಳಿಯನ್ನ ಕಟ್ಟಿರ್ತಕ್ಕಂಥ ನಾಯಕರು ಒಡೆದು ಹಂಚೋಗಿದ್ದಾರೆ. ಇದನ್ನ ಯಾಕೆ ಅಂತಂದ್ರೆ ಇದು ನಮ್ಮ ನೋವುಗಳು. ನಾನು ವಿದ್ಯಾರ್ಥಿ ದೆಸೆಯಿಂದ ಒಂದು ಚಳವಳಿಯಲ್ಲಿ ನಾನು ಬಂದಿರೋದ್ರಿಂದ ಅಂದಿನ ಚಳವಳಿಗೆ ಇಂದಿನ ಚಳವಳಿಗೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹಂಗಾಗಿ ಹಿರಿಯರಲ್ಲಿ ನಾನು ಮನವಿ ಮಾಡ್ತೀನಿ, ಯಾವುದೇ ಚಳವಳಿ ನಾಯಕರಾಗಿರ್ಬೋದು ಒಂದು ವೇದಿಕೆಗೆ ಬರ್ತಕ್ಕಂಥ ಕೆಲಸ ಆಗ್ಬೇಕು. ಆ ವೇದಿಕೆ ಮುಖಾಂತರ ಆಳ್ತಕ್ಕಂಥ ಯಾವುದೇ ರಾಜಕೀಯ ಸಂಘಟನೆಗಳಾಗಿರ್ಬೋದು ಇವತ್ತು ದಲಿತ ಚಳವಳಿಯ ನಾಯಕರು ಹಿರಿಯ ನಾಯಕರು ಆ ಒಂದು ರಾಜಕೀಯ ಗುಲಾಮರಾಗಿ ಹೋಗ್ತಾ ಇದ್ದೀರಿ. ಅಂತ ಒಂದು ಗುಲಾಮಗಿರಿ ಪದ್ಧತಿಯನ್ನ ಬಿಟ್ಟು ನಾವಿವತ್ತು ಈ ರಾಜ್ಯವನ್ನ ಈ ದೇಶವನ್ನ ಆಳ್ಬೇಕಾಗಿದ್ದವರು, ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಕನಸನ್ನ ನಾವು ನನಸು ಮಾಡ್ಬೇಕಾಗಿದ್ದಂಥವ್ರು ಇವತ್ತು ನುಚ್ಚು ನೂರಾಗಿದ್ದೀವಿ. ಇವತ್ತು ನಮ್ಮ ಯುವ ಪೀಳಿಗೆಗೆ ನಾವು ಏನು ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? 73-74ರ ದಶಕದಿಂದ ಬಂದಿರತಕ್ಕಂಥ ಹಿರಿಯ ನಾಯಕರು ಎಲ್ಲೇ ಇದ್ರೆ ಕೂಡ ಎಲೆಮರೆ ಕಾಯಿಗಳಂತೆ ನೀವು ಎಲ್ಲಿ ಬಚ್ಚಿಟ್ಟಿದ್ರೆ ಕೂಡ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಯ ವಾಚ ಮನಸ ಅಂತೇಳಿ ಏನಿದೆ ನಮ್ಮಲ್ಲಿರ್ತಕ್ಕಂಥ ಕುತಂತ್ರ ಬುದ್ಧಿಗಳನ್ನ ದಯವಿಟ್ಟು ಬಿಡ್ರಿ. ಯಾವುದೇ ಬ್ಯಾನರ್ ಆಗಿರ್ಲಿ, ಯಾವುದೇ ಸಂಘಟನೆ ಆಗಿರ್ಲಿ, ಇವತ್ತು ಈ ಒಂದು ನಾಡಿನಲ್ಲಿ ಈ ಒಂದು ದೇಶದಲ್ಲಿ ಬಾಬಾ ಸಾಹೇಬರ ಒಂದು ಇತಿಹಾಸವನ್ನು ಉಳಿಸಬೇಕು ಅಂತಂದ್ರೆ ನೀವು ಯಾವುದೇ ಪಕ್ಷದಲ್ಲಿ ಇದ್ಕೊಳ್ರಿ. ಈ ಒಂದು ವೇದಿಕೆ ಮುಖಾಂತರ ಹೊಸ ರೂಪ ಕೊಡ್ತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲಾ ಸಂಘಟನೆಯ ಹಿರಿಯ ನಾಯಕರು, ಕಿರಿಯ ನಾಯಕರು, ಮಹಿಳಾ ಅಧ್ಯಕ್ಷರುಗಳು, ಮಹಿಳೆಯರು, ಹೆಚ್ಚೆಚ್ಚಾಗಿ ವಿದ್ಯಾರ್ಥಿಗಳು, ಯುವಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನ ಗಳಿಸಬೇಕು. ಮತ್ತೆ ಈ ಕಾರ್ಯಕ್ರಮದ ಒಂದು ಮೂಡಲ ಬಾಗಿಲು ಅಂತೇಳಿ ಏನು ಸೂರ್ಯದ ಕಿರಣ ಬೀಳ್ತಕ್ಕಂಥ ಒಂದು ತಾಲೂಕಿನಿಂದನೇ ಪ್ರಾರಂಭ ಆಗಲಿ. ಹಿರಿಯ ನಾಯಕರೆಲ್ಲ ಒಗ್ಗಟ್ಟಾಗಿ ಒಂದು ವೇದಿಕೆ ಆಗ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಬೇಕು. ಈ ಒಂದು ದಲಿತ ಚಳವಳಿಯ ಒಂದು ಇತಿಹಾಸವನ್ನ ಮತ್ತೊಂದು ಸಾರಿ ಬೆಳಕಿಗೆ ಬರೋ ರೀತಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.